ನಮಸ್ಕಾರ. ಕಸ್ತೂರಿ ಕನ್ನಡ ವಾಹಿನಿಯ ಆತ್ಮೀಯ ವೀಕ್ಷಕ ಬಂಧುಗಳಿಗೆಲ್ಲ ಜನ್ಮಾಂತರದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ತಪ್ಪು ಮಾಡಿದೆ. ಜನ್ಮಾಂತರ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸಾಕಷ್ಟು ಜನರ ಸಾಕಷ್ಟು ಸಮಸ್ಯೆಗಳಿಗೆ ಸಮಾಧಾನ ಸಿಕ್ಕಿದೆ, ಎಷ್ಟೋ ನೋವುಗಳಿಗೆ ಪರಿಹಾರ ಸಿಕ್ಕಿದೆ. ಈ ಅನುಭವದ ಬಗ್ಗೆ ನೀವು ಹೇಳಿದ್ರೆ ನನಗೆ ಮಾತುಗಳೇ ಇಲ್ಲ ಹೇಳೋಕ್ಕೆ. ಆ ಸಂತೋಷ ಆಗುತ್ತಲ್ಲ, ಸಮಾಧಾನ. ಒಂದಷ್ಟು ವಿಷಯಗಳಿಗೆ ಯಾವ ಭಾಷೆನಲ್ಲೂ ಯಾವ ಡಿಕ್ಷನರಿಲೂ ಇಲ್ಲದೆ ಇರೋಷ್ಟು ಪದಗಳೇ ಇರಲ್ಲ, ಹೌದಾ? ಒಂದಷ್ಟು ಭಾವನೆಗಳನ್ನ ಹೇಳೋಕ್ಕೆ ಪದಗಳಿರಲ್ಲ. ಆ ಥರ ಪದಗಳಿಲ್ಲದೆ ಇರತಕ್ಕಂಥ ಅನುಭವನ ನಾನು ಹೊಂದಿದ್ದೀನಿ. ಯಾವ ವ್ಯಕ್ತಿಯೂ ಸಂಪೂರ್ಣನಲ್ಲ. ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ನೋವು ಇದ್ದೇ ಇರುತ್ತದೆ. ಆ ನೋವಿಗೆ 108 ಕಾರಣಗಳಿರಬಹುದು. ಅವುಗಳಲ್ಲಿ ಸಾಕಷ್ಟು ಮನೋಮೂಲದ ಸಮಸ್ಯೆಗಳೇ ಆಗಿರಬಹುದು. ನನಗೆ ಸಾಮ್ಯ ಕಾಣಿಸಿದ್ದೇನು ಅಂದರೆ, ನಾನು ಓದಿದ್ದು ಬೇರೆ ಆದರೂ, ನಾನು ಮಾಡಿದ ಪೌರೋಹಿತ್ಯ ಆದರೂ, ನಾನು ಯಾವಾಗಲೂ ಎಕಾನಮಿಸ್ಟ್. ಬರೀ ನಾನು ಲೆಕ್ಕಾಚಾರ, ಹಣ ಮತ್ತು ಯಾವ ವ್ಯಾಪಾರ ಇದನ್ನೇ ಚಿಂತೆ ಮಾಡ್ತಾನೆ. ಅದು ನಾನು ಓದಿದ್ದ ವಿಷಯ ಅಲ್ಲ, ಅನುಭವದಲ್ಲೇ. ನಾನೇನು ಅಂದ್ಕೊಳ್ತೀನಿ, ಹಿಂದೆ ನನ್ನ ಜನ್ಮದಲ್ಲಿ ಕೋಶಾಧಿಕಾರಿ ಆಗಿದ್ದೆ, ಅಧಿಕಾರವನ್ನು ಇದು ಮಾಡಿದ್ದೆ, ಲೆಕ್ಕಾಚಾರವನ್ನು ಮಾಡಿದ್ದೆ, ಆ ವೃತ್ತಿನಲ್ಲೇ ಇದ್ದೆ. ಅದು ಈ ಜನ್ಮಕ್ಕೆ ಪ್ರಸರಿಸಿದೆಯೇನೋ, ಅದು ಸಾಮ್ಯತೆ ಅಂತ ನಾನು ಅನ್ಕೊಳ್ಳೋದು. ಶಾಸ್ತ್ರಿ, ಶ್ರೀನಿವಾಸ ಶಾಸ್ತ್ರಿ ಹೀಗಂದ್ರೆ ಬಹುಶಃ ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ವಿನಿವಿಂಗ್ ಶಾಸ್ತ್ರಿ ಅಂದ್ರೆ ಸಾಕು, ಇಡೀ ಕರ್ನಾಟಕದ ಜನರ ಕಿವಿ ನೆಟ್ಟಗಾಗುತ್ತದೆ. ಕಾರಣ, ವಿನಿವಿಂಗ್ ಸಂಸ್ಥೆಯ 100 ಕೋಟಿ ರೂಪಾಯಿಗಳ ಹಗರಣ ಇನ್ನೂ ಹಚ್ಚು ಹಸುರಾಗಿದೆ. ವಿನಿವಿಂಗ್ ಸಂಸ್ಥೆಯ ರೂವಾರಿ ಹಾಗೂ ಆ ಪ್ರಕರಣದ ಜವಾಬ್ದಾರಿ ವ್ಯಕ್ತಿ ಎರಡೂ ಆಗಿರುವ ಶ್ರೀನಿವಾಸ್ ಶಾಸ್ತ್ರಿಯೇ ನಮ್ಮ ಇಂದಿನ ಜನ್ಮಾಂತರದ ವಿಶೇಷ ಅತಿಥಿ. ಒಂದು ದಂಪತಿಗಳ ಸಾವಿಗೆ ನಾನು ಕಾರಣನಾಗಿದ್ದೀನಿ ಅಂತ, ಅದು ಇಲ್ಲಿ ಆ ಪಾಪ ಇಲ್ಲೂ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನನ್ನ ಈ ಒಂದು ಜನ್ಮದಲ್ಲಿ, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟಗಳು ಊಹೆ ಮಾಡೋಕ್ಕಾಗದೇ ಇರತಕ್ಕಂಥದ್ದು. ಒಂದು ಅಭಿವೃದ್ಧಿ ಇರ್ಬೋದು, ಒಂದು ಪತನ ಇರ್ಬೋದು, ಒಂದು ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು. ನೀವು ಎಲ್ಲ ಮಜಲುಗಳಲ್ಲೂ ಒಳ್ಳೆಯದೇನಿದೆ ಅದನ್ನು ತುಂಬ ಒಳ್ಳೆಯದನ್ನು ನೋಡಿದ್ದೀನಿ, ಕೆಟ್ಟದು ತುಂಬ ಕೆಟ್ಟದ್ದು ನೋಡಿದ್ದೀನಿ. ಬಡತನ, ತೀವ್ರ ನೀಚವಾದ ಬಡತನ ನೋಡಿದ್ದೀನಿ. ಶ್ರೀಮಂತಿಕೆ, ಅತಿ ಶ್ರೀಮಂತಿಕೆಯನ್ನು ನೋಡಿದ್ದೀನಿ. ಅಧಿಕಾರ ಆಯ್ತಲ್ಲ, ದರ್ಪ, ಮತ್ತು ಇವೆಲ್ಲವನ್ನು ಅನುಭವಿಸಿದ್ದೀನಿ. ಪ್ರವಾಸಗಳು ಮಾಡಿದ್ದೀನಿ. ಎಲ್ಲ ಪ್ರವಾಸಗಳ ಜೊತೆ ಜೈಲಿಗೂ ಹೋಗಿ ಬಂದ್ಬಿಟ್ಟಿದ್ದೀನಿ. ಅಂದರೆ ಎಲ್ಲವನ್ನೂ ಅನುಭವಿಸಿದ್ದೀನಿ. ಇಲ್ಲಿ ಪುಣ್ಯದ್ದು ಪಾಪದ್ದು ಯಾವುದಾದ್ರೂ ಒಂದು ಅಂಶದಿಂದಾನೇ ಇದೆಲ್ಲ ಆಗಿರಬಹುದು ಅಂತ ನಿನ್ನೆಯಿಂದ ನನ್ನ ಮನಸ್ಸಿನಲ್ಲಿ ಇದೆಲ್ಲ ಓಡ್ತಾ ಇದೆ. ಹೌದು, ಈ ಶ್ರೀನಿವಾಸ ಶಾಸ್ತ್ರಿ ಅವರ ಹಾಗೆ ಬದುಕಿನ ಏರಿಳಿತಗಳ ಎರಡೂ ತುದಿಯನ್ನು ಕಂಡವರು ತುಂಬಾನೇ ಕಡಿಮೆ. ಬೆಂಗಳೂರಿನ ಈಶ್ವರ ನಂಜುಂಡ ಶಾಸ್ತ್ರಿಯವರ ಮಗನಾದ ಶ್ರೀನಿವಾಸ ಶಾಸ್ತ್ರಿಯವರು ಪೌರೋಹಿತ್ಯ ಮಾಡುತ್ತಿದ್ದು, ನಂತರ ವಿನಿವಿಂಗ್ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ನನಗೆ ನಿಮ್ಮ ಮನೋಯಾನದಲ್ಲಿ ಹೋದಾಗ, ಹಿಂದಿನ ಜನ್ಮಕ್ಕೆ ಹೋದಾಗ, ನಾನು ಹಿಂದಿನ ಜನ್ಮದಲ್ಲಿ ಎಲ್ಲಿ ಹುಟ್ಟಿದ್ದೆ, ಅಲ್ಲಿ ಏನು ಪುಷ್ಕರಣಿ ನೋಡಿದೆ, ಆ ಪುಷ್ಕರಣಿನೇ ನನಗೆ ಹಿಂದಿನ ಜನ್ಮದಲ್ಲಿ ನನಗೆ ಬರ್ತಾ ಇತ್ತು, ಈ ಕನಸಿನಲ್ಲಿ ಬರ್ತಾ ಇದ್ದಿದ್ದು ಅದೇ ಅನ್ನೋದು ಇವಾಗ ಸ್ಫುರಿಸ್ತಾ ಇದೆ. ತೀರಾ ಬಡತನ, ಆಗರ್ಭ ಶ್ರೀಮಂತಿಕೆ, ಐಷಾರಾಮ, ಜೈಲುವಾಸ ಎಲ್ಲವನ್ನೂ ನೋಡಿರುವ ಶಾಸ್ತ್ರಿಯವರ ಗತಜನ್ಮದ ಕಥೆಯೇನು, ಅದು ಈ ಜನ್ಮಕ್ಕೆ ಕೊಟ್ಟ ಕೊಡುಗೆ ಏನು, ನೋಡೋಣ ಬನ್ನಿ. ವಿಶ್ರಾಂತಿ ಬೆನ್ನು ಮೂಳೆಯಿಂದ ಹರಿತಾ ಇದೆ ಹಾಗೆ ಭಾವಿಸ್ಕೊಳ್ಳಿ. ಕುತ್ತಿಗೆವರೆಗೆ ರಿಲ್ಯಾಕ್ಸ್ ಯುವರ್ ಶೋಲ್ಡರ್ ಬ್ಲೇಡ್ಸ್, ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್, ಫೀಲ್ ದ ರಿಲ್ಯಾಕ್ಸೇಷನ್. ಇಡೀ ದೇಹ ಇರುವಿಕೆಯೇ ಅದು ಅನುಭವಕ್ಕೆ ಬರ್ತದೆ. ಅಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆ, ತುಂಬ ಲೈಟ್ ಆಗಿದೆ, ತುಂಬ ಹಗುರವಾಗಿದೆ ದೇಹ, ತುಂಬ ಪ್ರಶಾಂತವಾಗಿದೆ ಮನಸ್ಸು. ಸ್ವಲ್ಪ ಹೊತ್ತಿನ ನಂತರ ಯೋಗ ನಿದ್ರೆಗೆ ಜಾರಿದ ಶಾಸ್ತ್ರಿಯವರ ನೆನಪು ಬಾಲ್ಯಕ್ಕೆ ಹೋದಾಗ ಕಣ್ಮುಂದೆ ಬಂದಿದ್ದು ಶಾಲಾ ಜೀವನ. ನಿನ್ನ ಶಾಲಾ ಅನುಭವ ಹೇಳು. ನಿನ್ನ ಟೀಚರ್ಸು, ನಿನ್ನ ಫ್ರೆಂಡ್ಸು ಹೇಗೆ ಕಳೆದೆ, ಅಲ್ಲಿನ ಅನುಭವಗಳೆಲ್ಲ ಹೇಳು. ಮುಖ್ಯವಾದ ಅನುಭವಗಳು, ಜಾಯ್ಫುಲ್ ಮೆಮರೀಸ್, ಪ್ಲೆಸೆಂಟ್ ಮೆಮರೀಸ್. ತುಂಬ ಚೆನ್ನಾಗಿದೆ.
ಹೇಳು, ಹೆಂಗೆ ಚೆನ್ನಾಗಿದೆ ಅಂದರೆ ಹೇಗಿದೆ? ದೊಡ್ಡ ಸ್ಕೂಲ್, ದೊಡ್ಡ ಸ್ಕೂಲಾ? ಮೈದಾನ, ಹ್ಞೂ ಸಪೋಟ ಮರ ಅಂತೆಲ್ಲ ಆಟ ಆಡ್ತಾ ಇದ್ದೀನಿ. ಶ್ಲೋಕ ಗೊತ್ತು. ಹಾಂ, ಯಾವ್ದು ಹೇಳಪ್ಪ? ಯಸ್ಯ ಜ್ಞಾನ ತಯಾ ಸಿಂಧು ರಗಾದಸ್ಯ ನಗಾಗುಣ ಅಮರ. ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಂಗೆ. ಬಾಲ್ಯದಿಂದ ಭ್ರೂಣಾವಸ್ಥೆಗೆ ಹೋದ ಸುಪ್ತ ಮನಸ್ಸಿನ ನೆನಪಿನ ಯಾನ ಇನ್ನೂ ಹಿಂದಕ್ಕೆ ಹೋದಾಗ ಸಿಕ್ಕಿದ್ದೇ ಶಾಸ್ತ್ರಿಯವರ ಹಿಂದಿನ ಜನ್ಮ. ಹಾಗೆಯೇ ನೆನಪುಗಳ ಯಾನ ಹಿಂದೆ ಸಾಗಲಿ. ತಾಯಿ ಹೊಟ್ಟೆಗೆ ಬಂದಿದ್ದು ಎಲ್ಲಿಂದ? ಇದರ ಹಿಂದಿನ ಜನ್ಮಕ್ಕೆ ನಾವು ಸಾಗೋಣ. ಬೆಟ್ಟ ಇದೆ, ನದಿ ಹರಿತಾ ಇದೆ. ನದಿ ಹರಿತಾ ಇದೆ. ಬೆಟ್ಟದ ಪಕ್ಕದಲ್ಲ, ಬೆಟ್ಟದ ಮಧ್ಯದಲ್ಲ, ಪಕ್ಕದಲ್ಲಿ ಮನೆ ಇದೆ. ಮನೆ ಇದೆ. ದೊಡ್ಡ ದೇವಸ್ಥಾನ ಇದೆ. ದೊಡ್ಡ ದೇವಸ್ಥಾನ ಇದೆ. ಅಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಗುರುತಿಸ್ಕೊಳ್ಳಿ. ಇದ್ದಾರೆ. ಎಷ್ಟು ವರ್ಷ ನಿಮಗೆ ಈಗ? 7-8 ಇರಬೇಕು. ಏನ್ ಹೇಳ್ತಾರೆ ನಿಮ್ಗೆ? ಹೆಸರು ಏನ್ ಇಟ್ಟಿದ್ದಾರೆ? ಜಗ. ಜಗ. ಜಗನ? ಜಗ. ಜಗ. ಪೂರ್ತಿ ಹೆಸರು ಜಗನ್ನಾಥನ? ಜಗನ್ನಾಥ ಶಾಸ್ತ್ರಿ. ಜಗನ್ನಾಥ ಶಾಸ್ತ್ರಿ. ಅಪ್ಪನ ಹೆಸರು? ನರಸಿಂಹಡು. ನರಸಿಂಹಡು. ತಾಯಿಯವರು? ಅಮ್ಮಾಜಿ? ಪಾರ್ವತಿ. ಈ ಜನ್ಮದ ಶಾಸ್ತ್ರಿ ಹಿಂದಿನ ಜನ್ಮದಲ್ಲೂ ಶಾಸ್ತ್ರಿ ಕುಟುಂಬದಲ್ಲೇ ಹುಟ್ಟಿದ್ದರು. ಆ ಜನ್ಮದ ವಿಚಿತ್ರ ತಿರುವೊಂದು ಈ ಜನ್ಮದ ಅನಾಹುತಕ್ಕೂ ಕಾರಣ ಆಗುತ್ತದೆ. ನಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥ ಏನು ಪ್ರಕರಣ ಇದೆ ಅದರದ್ದು ಪೂರ್ಣ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲವೂ ನಡೀತಾ ಇದ್ದು ಅತ್ಯಂತ ಸಮರ್ಪಕವಾಗಿ ನಡೀತಾ ಇದೆ. ಲೂನಾರ್ಸ್ ವಾಕ್ಮೇಟ್ ಅರ್ಪಿಸುವ ಜನ್ಮಾಂತರ. ಈ ಜನ್ಮದ ಶ್ರೀನಿವಾಸ ಶಾಸ್ತ್ರಿಯವರ ಹಿಂದಿನ ಜನ್ಮದ ಹೆಸರು ಜಗನ್ನಾಥ ಶಾಸ್ತ್ರಿ. ಅದೊಂದು ಅವಿಭಕ್ತ ಕುಟುಂಬ. ಏನ್ ಮಾಡ್ತಾರೆ ವೃತ್ತಿ? ದೇವಸ್ಥಾನದ ಪೌರೋಹಿತ್ಯ ಮಾಡೋದ, ಅರ್ಚನೆ ಮಾಡೋದ? ಅಧಿಕಾರ. ಯಾವ ದೇವಸ್ಥಾನದ ಅಧಿಕಾರ ಸಿಕ್ಕಿದೆ ನಿಮ್ಮ ಕುಟುಂಬಕ್ಕೆ? ಈಶ್ವರುಡು. ಎಲ್ಲಿರೋದು ಇದು? ಯಾವ ಪ್ರಾಂತ್ಯದಲ್ಲಿ ಬರುತ್ತೆ ಇದು? ತೆಲುಗು. ಸರಿ. ಆಂಧ್ರ ಪ್ರದೇಶದಲ್ಲಿ ಯಾವ ಕಡೆ ಬರುತ್ತೆ? ಯಾವ ಜಿಲ್ಲೆಯಲ್ಲಿ ಬರುತ್ತೆ? ವೇಮುಲವಾಡ. ಊರ ಹೆಸರ? ಅಪ್ಪ ಏನ್ ಕೆಲಸ ಮಾಡ್ತಾರೆ? ಹೊಲನೂ ಇತ್ತ? ಹೊಲ ಬಿಟ್ಟು ಮತ್ತೆ ಏನಾದ್ರು ಈ ವೈದಿಕ ಧರ್ಮ ಏನಾದ್ರು ಆಚರಿಸ್ತಿದ್ರ? ಪೂಜೆ ಎಲ್ಲ ಮಾಡ್ತಾರೆ. ಪೂಜೆ ಯಾವ ದೇವಸ್ಥಾನಕ್ಕೆ? ಈಶ್ವರುಡು. ಹಿಂದಿನ ಜನ್ಮದ ಜಗನ್ನಾಥ ಶಾಸ್ತ್ರಿ ಮದುವೆಯಾಗಿದ್ದು ತನ್ನ ಅತ್ತೆಯ ಮಗಳನ್ನೇ. ನೀ ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಅಪ್ಪ ಅಮ್ಮ. ನಿಮ್ಮೂರವರೇನ ಪಕ್ಕದೂರವ್ರ? ನಮ್ಮನೇಲೆ ಇದ್ಲಲ್ಲ ಅವಳು. ನಿಮ್ಮನೇಲಿ ಇದ್ಲಾ? ಏನ್ ಮಾಡ್ಕೊಂಡಿದ್ಲು? ಯಾರಕ್ಕೆ? ನಿಮ್ಗೆ ಹೆಂಗ್ ಸಂಬಂಧ? ನಮ್ಮ ಅತ್ತೆ ಮಗಳು. ಯಾರಾದ್ರೂ ರಾಜರು ಆಳ್ತಿದ್ರ ಅಥವಾ ಈಗಿನ ಸಮಾಜದ ಒಂದು ಕಾಲನ ಇದು? ರಾಜರ ಆಳ್ತಾ ಇದ್ದಿದ್ದೆ. ರಾಜರು ಆಳ್ತಾ ಇದ್ರ? ಅದು ರಾಜರ ಆಳ್ವಿಕೆಯ ಕಾಲ. ರಾಜ ವೆಂಕಟರಾಯ ಎನ್ನುವ ವ್ಯಕ್ತಿ ಆ ಸಂಸ್ಥಾನವನ್ನು ಆಳುತ್ತಿರುತ್ತಾನೆ. ಜಗನ್ನಾಥ ಶಾಸ್ತ್ರಿಯವರ ಕುಟುಂಬಕ್ಕೆ ರಾಜರ ಸಂಪರ್ಕವೂ ಇರುತ್ತದೆ. ಅಲ್ಲಿನ ಈಶ್ವರ ದೇವಸ್ಥಾನದ ಜವಾಬ್ದಾರಿಯ ಜೊತೆಗೆ ಗ್ರಾಮದ ಲೆಕ್ಕಾಧಿಕಾರಿಯ ಕೆಲಸವೂ ಜಗನ್ನಾಥ ಶಾಸ್ತ್ರಿಯವರಿಗೆ ಸಿಕ್ಕಿತ್ತು. ನಾನು ಲೆಕ್ಕ ಬರೀತೆ. ಏನ್ ಲೆಕ್ಕ ಬರೀತೀರಿಯಪ್ಪ? ಅದೇ
ದೇವಸ್ಥಾನದ್ದು ಲೆಕ್ಕ ಬರೀತೀರಾ? ಗ್ರಾಮದ್ದೆಲ್ಲ ನಾನೇ ಬರೀ. ಗ್ರಾಮ ಲೆಕ್ಕಿಗೆ ತರನ ಅಥವಾ ಕರುಣಿಕಂತರ? ಕಾರುಣ್ಯಕ ಅಲ್ಲ, ನಾನೇ ಲೆಕ್ಕ ಎಲ್ಲ ಬರೀ. ಕೋಶಾಧಿಕಾರಿನ ಲೆಕ್ಕಾಧಿಕಾರಿನ? ಲೆಕ್ಕಾಧಿಕಾರಿ. ಆದಾಯ ಇತ್ತ ವರಮಾನ? ತುಂಬ. ಈ ಹಣಕಾಸು ವ್ಯವಸ್ಥೆ ಅಂದ್ರೆ ನಾಣ್ಯ ಚಲಾವಣೆ ಯಾವ ರೀತಿ ಇತ್ತು ಪದ್ಧತಿ? ಬೆಳ್ಳಿ ನಾಣ್ಯ. ಬೆಳ್ಳಿ ನಾಣ್ಯನ? ಅದ್ರ ಮೇಲೆ ಏನಾದ್ರು ರಾಮಟಂಕಿ. ರಾಮಟಂಕಿನ? ಹಾಡುಗಳೆಲ್ಲ ಬರಿತೀನಿ. ಹಾಡುಗಳೆಲ್ಲ ಬರ್ತಿದ್ಯಾ? ನಿಂಗೆ ಇಷ್ಟವಾದ, ನೀನ್ ಬರ್ದಿದ್ರಲ್ಲೇ ಇಷ್ಟವಾದ ಹಾಡು ಹೇಳಪ್ಪ ಒಂದು ನೋಡೋಣ. ಅವನಿಗೆ వెలుగు ఆ ముక్తీశ్వరుడు ఈలలో వాడే కైవల్యపరుడు అందరి మొక్కులు నోచువాడు పరమేశ్వరుడు మా ఇంటి దైవము. ಹೀಗೆ ದೊಡ್ಡ ಮನೆತನದ ವ್ಯಕ್ತಿಯಾದ ಜಗನ್ನಾಥ ಶಾಸ್ತ್ರಿಗೆ ದೊಡ್ಡ ಜವಾಬ್ದಾರಿಗಳೇ ಇದ್ದವು. ಕೊನೆಗೆ ಅಲ್ಲಿನ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟ ಕಾರಣಕ್ಕೆ ಶಾಸ್ತ್ರಿಯವರಿಗೆ ರಾಜಾಶ್ರಯ ಕೈತಪ್ಪಿ ಹೋಗುತ್ತದೆ. ಅದೆಲ್ಲ ಜವಾಬ್ದಾರಿ ನನಗೆ ಬಂದಿದೆ, ನಾನೇ ಮಾಡಿದೆ. ಎಲ್ಲ ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಮಾಡಿದೆ. ಆದರೆ ಸಹಕರಿಸ್ಲಿಲ್ಲ ಯಾರು. ಎಲ್ಲ ಬರೆದು ಅವ್ರಿಗೆ ಕೊಟ್ಟೆ ನಾನು, ಮೂಲ ಸಂಸ್ಥಾನಕ್ಕೆ. ನಡೀತಾ ಇರೋ ಕೆಟ್ಟದೆಲ್ಲ ಅದಕ್ಕೆ ನಮ್ಮ ಮೇಲೆ ದೂರು ಕೊಡ್ತೀಯ ಅಂತ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರು. ಇವತ್ತಲ್ಲ ಸಂಸ್ಥಾನಿಕ? ನಾನು ದೇವಸ್ಥಾನದಲ್ಲೇ ಮಾಡ್ಕೊಂಡಿದ್ದೆ. ನನಗೆ ಇದರಿಂದ ಮಾನಸಿಕ ಪರಿಣಾಮ ಉಂಟಾಯ್ತು. ಎಲ್ರಿಗೂ ಬೈತಾ ಇದ್ದೆ. ಇದರಿಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಶಾಸ್ತ್ರಿ ದಂಪತಿಗಳ ಸಾವಿಗೆ ಪರೋಕ್ಷವಾಗಿ ಕಾರಣ ಆಗ್ತಾರೆ. ಅದೇ ಶಾಪವಾಗಿ ಈ ಜನ್ಮದಲ್ಲೂ ಕಾಡುತ್ತದೆ. ನಾನು ತಪ್ಪು ಮಾಡಿದೆ. ದೇವಸ್ಥಾನದ ಅಧಿಕಾರನ ನಾನೇ ಬಿಟ್ಟೆ. ಗ್ರಾಹಕರಿಗೆ 100ಕ್ಕೆ 100 ಭಾಗ ಅವರ ಸಲ್ಲಬೇಕಾಗಿರತಕ್ಕಂಥ ಹಣ ಸಲ್ಲಕ್ಕೆ ಎಲ್ಲ ಕ್ರಮಗಳನ್ನು ಲೂನಾರ್ಸ್ ವಾಕ್ಮೇಟ್ ಅರ್ಪಿಸುವ ಜನ್ಮಾಂತರ. ಅದೊಂದಿನ ಅಧಿಕಾರ ಕಳೆದುಕೊಂಡ ಶಾಸ್ತ್ರಿ ದೇವಸ್ಥಾನದಲ್ಲಿರುತ್ತಾರೆ. ಅದು ಪೂಜೆ ಮುಗಿಸಿ ಬಾಗಿಲು ಹಾಕುವ ಹೊತ್ತು. ಆಗ ಬೇರೆ ಊರಿನ ಗಂಡ ಹೆಂಡತಿಯೊಬ್ಬರು ದೇವರ ದರ್ಶನಕ್ಕೆ ಬರುತ್ತಾರೆ. ದೇವಸ್ಥಾನಕ್ಕೆ ಒಂದ್ಸತಿ ಮಧ್ಯಾಹ್ನ ಪೂಜೆ ಆಗಿ ಬಾಗಿಲು ಹಾಕಿದ್ದೀವಿ. ಇಬ್ಬರು ಗಂಡ ಹೆಂಡತಿ ದರ್ಶನಕ್ಕೆ ಬಂದರು. ನಾನು ದರ್ಶನ ಕೊಡೋಕ್ಕಾಗಲ್ಲ, ನೀವು ನಾಳೆ ಬನ್ನಿ ಅಂದೆ. ಆದರೆ ಅವರು ದೂರದಿಂದ ಬಂದಿದ್ದೀವಿ, ಈಗಲೇ ಬೇಕು ಅಂದರು. ಆಗಲ್ಲ, ಒಂದ್ಸತಿ ಮುಚ್ಚಿದ ಮೇಲೆ ತೆಗಿಬಾರ್ದು ಅಂದೆ. ಅವರು ಒಂದು ಅವಕಾಶ ಕೊಡಿ. ನಾನು ಸಿಟ್ಟು ಮಾಡಿ ಕಳಿಸ್ಬಿಟ್ಟೆ. ಅವರು ಸಂಕಲ್ಪ ವಿಕಲ್ಪ ಆಗಿದ್ದಕ್ಕೆ ಎದುರುಗಡೆ ಇರೋ ಪುಷ್ಕರಣಿಲಿ ಬಿದ್ದು ರಾತ್ರಿ ಸತ್ತೋಗಿದಾರಂತೆ. ಅದು ಇಬ್ರು ಗಂಡ ಹೆಂಡತಿ? ದರ್ಶನ ಸಿಕ್ಲಿಲ್ಲ ಅಂತ. ಅದು ದೊಡ್ಡ ಶಾಪ ನಿಮಗೆ? ತುಂಬಾ ದೊಡ್ಡದು. ನಿಮ್ಮ ಕಾರಣಕ್ಕಾಗಿ 2 ಜೀವ ಹೋಯ್ತಲ್ಲ. ಅದೆಲ್ಲ ಆಗ್ಬಾರ್ದು. ಆದರೆ ನಿಮ್ಮದೇನು ತಪ್ಪಿಲ್ವಲ್ಲ ಅಲ್ಲಿ? ನಾನೇ ಅಲ್ವಾ ಅವಕಾಶ ಕೊಡ್ಲಿಲ್ಲ ದೇವ್ರ ದರ್ಶನ. ನೀವು ಮನಸ್ಸು ಮಾಡಿದ್ರೆ ಕೊಡ್ಬೋದಾಗಿತ್ತ? ಕೊಡಬಾರ್ದು. ಶಾಸ್ತ್ರ ವಿರುದ್ಧ, ಶಾಸ್ತ್ರ ವಿರುದ್ಧ ಮಾಡಬಾರ್ದು. ಆ ದಂಪತಿಗಳು ಅದೇನು ಸಮಸ್ಯೆ ಹೊತ್ತು ದೇವಸ್ಥಾನಕ್ಕೆ ಬಂದಿದ್ರು. ದರ್ಶನ ಸಿಗದ ಕಾರಣಕ್ಕೆ ಅವರಿಗೆ ಅದೇನು ಅನ್ನಿಸ್ತೋ ಅದೇ ಕಲ್ಯಾಣಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೋತಾರೆ. ಆ ಘಟನೆ ಶಾಸ್ತ್ರಿಯವರ ಮನಸ್ಸಲ್ಲಿ ಬಲವಾಗಿ ಪಾಪಪ್ರಜ್ಞೆ ಮೂಡಿಸುತ್ತದೆ. ಪಾಪ ಮಾಡ್ಬಿಟ್ಟೆ ನಾನು. ಹೇಳಿ. ಅವ್ರನ್ನ ಸಾಯಿಸ್ಬಿಟ್ಟೆ. ಯಾರನ್ನ? ಇಬ್ಬರು ಗಂಡ ಹೆಂಡತಿ ಸತ್ತು. ಒಟ್ಟಾರೆ ನೀವು ಅಂತ್ಯಕಾಲದಲ್ಲಿ ಆ ಥರ ಏನಾದರೂ ಅನಿಸ್ತಾ ಇತ್ತ? ಮತ್ತೆ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇತ್ತು. ಹೌದು, ಅನ್ಯಾಯವಾಗಿ 2 ಜೀವ ಹೋಗೋದಕ್ಕೆ ತಾನು ಕಾರಣ ಆಗಿಬಿಟ್ಟೆ ಅನ್ನುವ ಕೊರಗು ಜಗನ್ನಾಥ ಶಾಸ್ತ್ರಿಗೆ ಸಾಯುವಾಗಲೂ ಇತ್ತು. ಈ ಘಟನೆ 2 ಜನ್ಮಗಳ ಮೇಲೆ ಪ್ರಭಾವ ಆಗಿತ್ತು.
ಅಲ್ಲಿ ನೀವು ಲೆಕ್ಕ ಬರೆಯೋ ಕರ್ಣಿಕರಾಗಿದ್ರಿ, ಲೆಕ್ಕಾಧಿಕಾರಿ ಆಗಿದ್ರಿ. ಇಲ್ಲಿ ಆ ಥರದ್ದು ಏನಾದರೂ ಇದೆಯಾ? ಇಲ್ಲೂ ಲೆಕ್ಕಾಚಾರದಲ್ಲೇ ಬದುಕ್ತೇನಲ್ಲ. ಇಲ್ಲಿ ಲೆಕ್ಕಾಚಾರದಲ್ಲೇ ಬದುಕ್ತೀರಿ. ಸೊ ಇಲ್ಲಿನ ದುರಂತಕ್ಕೂ ಅಲ್ಲಿನ ದುರಂತಕ್ಕೂ ಏನಾದರೂ ಸಾಮ್ಯತೆ ಇದೆಯಾ? ಅಲ್ಲಿನ ಶಾಪ ಏನಾದರೂ ಇಲ್ಲಿ ವರ್ಕ್ ಆಗ್ತಾ ಇದೆಯಾ? ಪೂರ್ವ ಜನ್ಮ ಕೃತಂ ಪಾಪಂ ಇಹ ಜನ್ಮನಿ ಬಾಧಿತೆ. ಪೂರ್ವ ಜನ್ಮದ ಪಾಪ ಈ ಇಹ ಜನ್ಮದಲ್ಲಿ ಕೂಡ ಬಾಧಿಸುತ್ತೆ ಅಂತ. ಹೌದು. ಇರ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಹೌದು. ಇನ್ನೇನು? ತಿರುಗಿ ಕೊಡಲಾಗದ ಪ್ರಾಣ ಅಂತ ತಗೊಂಡಿದೆ. ಪಾಪ ಪ್ರಜ್ಞೆ ಪ್ರಾಯಶ್ಚಿತ್ತ ರೂಪದ ಮನೋಚಿಕಿತ್ಸೆ ಮಾಡಿದ ನಂತರ ಗುರೂಜಿಯವರು ಶ್ರೀನಿವಾಸ ಶಾಸ್ತ್ರಿಯವರನ್ನು ಮತ್ತೆ ಈ ಜನ್ಮಕ್ಕೆ ಕರೆದುಕೊಂಡು ಬರುತ್ತಾರೆ. ನಿಧಾನವಾಗಿ ಸಂಪೂರ್ಣ ನೆನಪುಗಳು ಈ ದೇಹದಲ್ಲಿ ಶ್ರೀನಿವಾಸ ಶಾಸ್ತ್ರಿಯ ದೇಹಕ್ಕೆ ವಾಪಸ್ ಬರಲಿ. ಅಲ್ಲಿನ ಹಿತವಾದ ನೆನಪುಗಳನ್ನು ಅನುಭವಿಸಿದ ನೆನಪುಗಳನ್ನು ತುಂಬಿಕೊಂಡು ಮನಸ್ಸು ಸಂಪೂರ್ಣ ವಾಪಸ್ ಬಂದು ಈ ಶರೀರದಲ್ಲಿ ಎಚ್ಚರವಾಗಲಿ. ಇನ್ನು ಸ್ವಲ್ಪದಲ್ಲಿ ನೀವು ಎಚ್ಚರದ ಮನಸ್ಸಿನ ಸ್ಥಿತಿಗೆ ಬರ್ತಾ ಇದ್ರಿ. ತೂಕನೇ ಕಡಿಮೆ ಆಗ್ಬಿಟ್ಟಿದ್ದೀನಿ. ತೂಕ ಕಡಿಮೆ ಆಗ್ಬಿಟ್ಟಿದ್ದೀನಿ. ಹಗರ ಇದೆಯಾ? ಹಗರ ತೆಗೆದು ಈ ಒಂದು ಕಾರ್ಯಕ್ರಮ ಏನು ಮಾಡ್ತಿದ್ದೀರಿ, ನಿಮ್ಮ ಕಸ್ತೂರಿ ವಾಹಿನಿಯಲ್ಲಿ ಜನ್ಮಾಂತರ ಏನು ಮಾಡ್ತಿದ್ದಾರೆ ಗುರೂಜಿಯವರ ಒಂದು ಇದರಿಂದ ಎಷ್ಟೋ ಜನದ ಈ ಜನ್ಮದ ಬವಣೆಗಳಿಗೆ ಕಾರಣ ಹಿಂದಿನ ಜನ್ಮದ ಯಾವುದು ಪಾಪ ಅಂತ ಗೊತ್ತಾದರೆ, ಅದಕ್ಕೆ ಪರಿಹಾರ ಏನಂತ ಗೊತ್ತಾದರೆ ಅದನ್ನ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಹಿಂದಿನ ಜನ್ಮದ ಪಾಪಗಳನ್ನ ಕಳ್ಕೊಳ್ಳೋಕ್ಕೆ ಸಾಧ್ಯ. ತುಂಬ ಹೋಲಿಕೆಗಳಿದೆ ಆ ಜನ್ಮದಕ್ಕೂ ಈ ಜನ್ಮಕ್ಕೂ. ಆ ಜನ್ಮದಲ್ಲಿ ಅವರು ಪುರೋಹಿತ್ಯ ಮಾಡ್ತಾಯಿದ್ರು, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು, ಮತ್ತು ಈಶ್ವರನಿಗೆ ಎಸ್ಪೆಷಲಿ ಪೂಜೆ ಮಾಡ್ತಾಯಿದ್ರಂತೆ. ಈಗಲೂ ಅಷ್ಟೇ ಮನೆಯಲ್ಲಿ ಈಶ್ವರದ ಅಭಿಷೇಕ ದಿನ ಮಾಡ್ತಾರೆ. ಅದು ಆದಮೇಲೆ ತುಂಬ ರಿಲ್ಯಾಕ್ಸ್ ಆದ್ರು ಅವರು. ಹೊರಗಡೆ ಬಂದಮೇಲೆ ನನಗೆ ತುಂಬ ಏನೋ ಒಂಥರ ಭಾರ ಕಳೆದಾಗಿದೆ, ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ ಅಂತ ಹೇಳಿದ್ರು. ನಿನ್ನೆ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಏನು ಮನೋಯಾನ ಮಾಡ್ಕೊಂಡು ಬಂದೆ, ಆ ನಂತರ ನನಗೆ ನಿನ್ನೆ ರಾತ್ರಿಯಿಂದ ಅನ್ನಿಸ್ತಾ ಇರೋದು, ನನ್ನ ಹಿಂದಿನ ಜನ್ಮದಲ್ಲಿ ಕಲ್ತಿರ್ತಕ್ಕಂಥ ಎಷ್ಟೊಂದು ಮಂತ್ರಗಳನ್ನು ಇನ್ನೂ ಈ ಜನ್ಮದಲ್ಲೂ ಜ್ಞಾಪಕ ಇಟ್ಕೊಂಡಿದ್ದೀನೇನೋ, ಅದನ್ನೆಲ್ಲ ಹೇಳ್ತಾ ಇದ್ದೀನೇನೋ ಅನ್ನೋ ಭಾವನೆ ನಿನ್ನೆ ನನಗೆ ಅನುಭವ ಆಗಿದೆ. ಶ್ರೀನಿವಾಸ ಶಾಸ್ತ್ರಿಯವರ ಎರಡೂ ಜನ್ಮಗಳಿಗೆ ಸಾಕಷ್ಟು ಹೋಲಿಕೆಗಳಿವೆ. ಈ ಜನ್ಮದ ಯಶಸ್ಸಿನ ಪತನಕ್ಕೂ ಇದೇ ಕಾರಣ ಎನ್ನುವ ನಂಬಿಕೆಯೂ ಇದೆ. ವಿನಿವಿಂಗ್ ಪ್ರಕರಣದ ಬಗ್ಗೆ ಶಾಸ್ತ್ರಿಯವರು ಜನ್ಮಾಂತರದ ಮೂಲಕ ಹೇಳೋದಿಷ್ಟು: ನಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥ ಏನು ಪ್ರಕರಣ ಇದೆ ಅದರದ್ದು ಪೂರ್ಣ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲವೂ ನಡೀತಾ ಇದ್ದು ಅತ್ಯಂತ ಸಮರ್ಪಕವಾಗಿ ನಡೀತಾ ಇದೆ. ಅವರು ಸರಿಯಾದ ದಾರಿಯಲ್ಲಿ ಪರಿಷ್ಕಾರ ಮಾಡಿ ಈಗ ನಮ್ಮ ಆಸ್ತಿಗಳನ್ನೆಲ್ಲ ವಿಲಯ ಮಾಡಿ ಆ ಹಣವನ್ನೆಲ್ಲ ಶೇಖರಿಸಿ ಇಟ್ಟು ಗ್ರಾಹಕರಿಗೆಲ್ಲ ವಿನಿಯೋಗ ಮಾಡಬೇಕು ಅಂತ ಆರ್ಡರ್ ಮಾಡಿದರೆ, ಆ ಆರ್ಡರ್ ಪ್ರಕಾರ ಇಲ್ಲಿ ಸರ್ಕಾರ ಮತ್ತು ನಮ್ಮ ನ್ಯಾಯಸ್ಥಾನಗಳು ಅದಕ್ಕೆ ಅನುವು ಮಾಡಿ ಈಗ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈ ಪ್ರಕರಣದಲ್ಲಿ ಗ್ರಾಹಕರಿಗೆ 100ಕ್ಕೆ 100 ಭಾಗ ಅವರ ಸಲ್ಲಬೇಕಾಗಿರತಕ್ಕಂಥ ಹಣ ಸಲ್ಲಕ್ಕೆ ಎಲ್ಲ ಕ್ರಮಗಳನ್ನು ಕಾನೂನು ಮತ್ತು ಸರ್ಕಾರ ತಗೊಂಡಿದ್ದಾರೆ ಅಂತ. ಇದರಲ್ಲಿ ನನ್ನ ಏನು ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆದರೆ ತುಂಬ ಅದು ಪ್ರಕರಣ ಇತ್ಯರ್ಥವಾಗತಕ್ಕಂಥ ಹಂತಕ್ಕೆ ಬಂದಿದೆ. ಅದರಿಂದ ಎಲ್ರಿಗೂ ಸಮರ್ಪಕವಾಗಿರ್ತಕ್ಕಂಥ ಸೌಲಭ್ಯ ಆಗುತ್ತೆ. ಗತ ಬದುಕಿನ ಅತಿಯಾದ ಭಾವುಕ ಘಟನೆಗಳು ಮನಸ್ಸಿನಾಳದಲ್ಲಿ ಕಪ್ಪು ಕಲೆಯಾಗಿ ಹುದುಗಿ ಹೋಗಿರುತ್ತವೆ. ಅವು ಅದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನೋವಾಗಿ ದೇಹದಲ್ಲಿ ಕಾಡಬಹುದು. ಅರ್ಥಾತ್ ಮನಸ್ಸಿನ ಕಲೆಗಳೇ ದೇಹದ ಕಲೆಗಳು. ಅದಕ್ಕೆ ಚಿಕಿತ್ಸೆಯೇ ಈ ಪಾಸ್ಟ್ ಲೈಫ್ ರಿಗ್ರೆಷನ್. ಜನ್ಮಾಂತರದಲ್ಲಿ ಅಪರೂಪದ ಅನುಭವಗಳ ಗತ ಜನ್ಮಗಳು ಒಂದೊಂದು ಸಂದೇಶವನ್ನು ಸಾರುತ್ತಲೇ ಇರುತ್ತವೆ. ನಮ್ಮ ಈ ಬದುಕು ಹೇಗಿರಬೇಕು ಎನ್ನುವ ಪಾಠವೂ ಇಲ್ಲಿದೆ. ಇಂಥ ವಿಶೇಷ ಸಂಚಿಕೆಯೊಂದು ಹರಿದು ಬರಲಿದೆ ಮುಂದಿನ ಜನ್ಮಾಂತರದಲ್ಲಿ. ನನಗೆ 7 ಜನ್ಮ ಇಲ್ಲಪ್ಪ, ನಾನು ಮುಂದೆ ಸ್ವಲ್ಪ ದಿನವೇ ಬದುಕೋದು. ಹೋಗೋ, ನೀನ್ ಯಾರೋ ನನ್ನ ಕೇಳೋಕೆ? ಇದು ಅಪರೂಪದ ಹೆಣ್ಣು ಮಗಳೊಬ್ಬಳ ಅಪರೂಪದ ಬದುಕು.
ಇವತ್ ನೀನಿರ್ಬೇಕು ಈ ಮನೇಲಿ, ಇಲ್ಲ ನಾನಿರ್ಬೇಕು. ತನ್ನ ಹೆತ್ತಪ್ಪನನ್ನೇ ಥಳಿಸಿದ್ದನ್ನು ಸಮರ್ಥಿಸುವ ವಿಚಿತ್ರ ಘಟನೆ. ಸಿಕ್ಕಾಪಟ್ಟೆ ರೋಷ ಬಂತು, ಸರಿ ಬಾರಿಸಿದ ಅಪ್ಪ. ತಾನೇ ಹೆತ್ತ ಮುದ್ದು ಮಕ್ಕಳ ಸಾವನ್ನು ಮೊದಲೇ ಊಹಿಸಿದ ಅದ್ಭುತ ಮನಸ್ಸಿನ ಮಾತು. ಇವತ್ತು ನನ್ನ ಮನೆ ಫ್ಯಾಮಿಲಿಲೇ 4 ಜನ ತೀರ್ಕೊಳ್ತಾ ಇದಾರೆ ಎನ್ನುವಾಗ ನನ್ಗೆ ಗೊತ್ತಾದಾಗ ಈ ವಿಶಿಷ್ಟ ವಿಭಿನ್ನ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.